ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ಏನು ನೋಡ್ತೀರಾ ಅಂದರೆ, ನಾವೊಂದು ಚಿಕ್ಕ ಟ್ರಿಪ್ ಹೋಗಿದ್ವಿ. ಎಲ್ಲಿಗೆ ಅಂದರೆ ತಿರುಪತಿ. ಫಸ್ಟ್ ನಾವು ಹೋಗಿದ್ದ ಪ್ಲೇಸ್ ಆ್ಯಕ್ಚುಲಿ ಬಂದು ಅರಗೊಂಡ ಅಂತ. ಅಲ್ಲಿ ಬಂದು ಆಂಜನೇಯ ಸ್ವಾಮಿ, ನೆಕ್ಸ್ಟು ಕಾಣಿಪಾಕಮ್ಮು, ನೆಕ್ಸ್ಟು ಕಾಳಹಸ್ತಿ. ಆ ಕಾಳಹಸ್ತಿ ನೋಡ್ಕೊಂಡು ಬರಬೇಕಾದ್ರೆ ಆ್ಯಕ್ಚುಲಿ ಕಾಳಹಸ್ತಿ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ಕಪಿಲ ತೀರ್ಥಂ. ಇದು ತಿರುಪತಿಯಲ್ಲೇ ಇರುತ್ತೆ. ಫಸ್ಟ್ ಎಲ್ಲ ನಾನು ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಅದೇ ಹರಗುಂಡ, ಕಾಣಿಪಾಕಂ, ಕಾಳಹಸ್ತಿ ಆಲ್ಮೋಸ್ಟ್ ಆ ಟೈಮಲ್ಲಿ ಎಲ್ಲ ಫುಲ್ ರಶ್ ಇತ್ತು. ನಾವು ಫೋನ್ಸ್ ಎಲ್ಲ ನಾವು ಕಾರಲ್ಲೇ ಬಿಟ್ಟು ಒಳಗಡೆ ಹೋಗ್ತಿರೋದ್ರಿಂದ ನಾನು ಎಲ್ಲೂ ಫೋನ್ ಯೂಸ್ ಮಾಡಿಲ್ಲ, ವೀಡಿಯೋಸು ತೆಗೆದಿಲ್ಲ. ಇಲ್ಲಿ ರಶ್ ಇದ್ದರೂ ಇದು ಫುಲ್ ಅಲೋ ಇದೆ ಫೋನ್ಸ್ ಎಲ್ಲ, ಬಟ್ ಗರ್ಭಗುಡಿ ಹತ್ರ ಮಾತ್ರ ಅಲೋ ಇರಲಿಲ್ಲ. ಇನ್ನು ಅಲ್ಲೆಲ್ಲ ನೀರು ಬರೋದ್ರಿಂದ ಎಲ್ಲ ಫುಲ್ ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೋದು. ಇಲ್ಲಿ ನಾವು ಏನು ಟ್ರಿಪ್ಪು ಅಂದರೆ ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರ ಮಗಳದು ಹುಟ್ಟು ಕೂದಲು ಕೊಡೋದಿತ್ತು ತಿರುಮಲದಲ್ಲಿ. ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲ ನಾವು ಹೋಗಿದ್ವಿ. ನಮ್ಮ ಫ್ಯಾಮಿಲಿ ಅಂದರೆ ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡು, ನನ್ನ ಮಗು ಮತ್ತು ಅವ್ರ ಫ್ಯಾಮಿಲಿಯಿಂದ ತುಂಬ ಜನ ಬಂದಿದ್ದರು. ಎಲ್ಲರೂ ಸೇರಿ 2 ಕಾರಲ್ಲಿ ಹೋಗಿದ್ವಿ. ಇದು ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಹತ್ತಿರ ಇದ್ರೂ 2 ಸಲ ಹೋಗೋಕ್ಕಾಗಿದ್ದು ನಮ್ಮ ಕೈಲಿ. ನಾವು ಫಸ್ಟ್ ಟೈಮ್ ಬಂದು ನಮ್ಮ ಮದುವೆ ದೋಸೆಯಲ್ಲಿ ಹೋಗಿದ್ವಿ. ನೆಕ್ಸ್ಟ್ ಇದೆ, ನಾವು ಆ್ಯಕ್ಚುಲಿ ತಿರುಪತಿ ನಿಯರೇ ಬರ್ತಾ ಇರ್ತೀವಿ, ಆದರೂ ಹೋಗೋಕ್ಕೆ ಆಗಲ್ಲ. ಈ ಪ್ಲೇಸ್ ಬಂದು ಮಳೆ ಕಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ನೀರಿರುತ್ತೆ. ಒಂದೊಂದು ಸಲ ದೇವಸ್ಥಾನದಿಂದ ಹೊರಗಡೆಗೆ ಬಂದುಬಿಟ್ಟಿರುತ್ತೆ ನೀರು, ಫಿಲ್ ಆಗಿಬಿಟ್ಟು. ನಾವು ಹೋದಾಗ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಜಾಸ್ತಿ ಇತ್ತು ಬಟ್ ಲಿಮಿಟಾಗಿತ್ತು. ಅಂದರೆ ನಾವು ಮೆಟ್ಲು ಇಳಿಯೋವರೆಗೂ ಇತ್ತು. ಅಲ್ಲೆಲ್ಲ ಅಡ್ಡ ಕೂಡ ಹಾಕಿದ್ದಾರೆ, ಅಲ್ಲಿ ಬಿಟ್ಟು ದಾಟಿ ಹೋಗಬಾರ್ದು ಅಂತ ಕೂಡ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಆ ನೀರಿಗೆ, ಸಖತ್ತಾಗಿ ಕಾಣ್ತಾಯಿತ್ತು ಎಲ್ಲ. ನೀರು ಕಮ್ಮಿ ಇದ್ದಾಗ ಅಲ್ಲಿ ಮುಂದ್ಗಡೆ ನೀರು ಬೀಳ್ತಾ ಇರೋ ಪ್ಲೇಸ್ವರೆಗೂ ನಾವು ಹೋಗ್ಬೋದು. ಆ ನೀರು ಕೆಳಗಡೆ ಎಲ್ಲ ನಿಂತ್ಕೋಬೋದು. ನಾವು ಲಾಸ್ಟ್ ಟೈಮ್ ಹೋಗಿದಾಗ ಸ್ವಲ್ಪನೇ ನೀರು ಬರ್ತಾ ಇರೋದ್ರಿಂದ ನಾವು ಅದ್ರ ಕೆಳಗಡೆ ಎಲ್ಲ ನಿಂತು ನೀರಲ್ಲಿ ಆಡ್ಬೋದು ಕೂಡ. ಅಲ್ಲಿಯವ್ರಿಗೆ ಫೋನ್ ಅಲೋ ಇದ್ದಿದ್ದು, ಮತ್ತು ಒಳಗಡೆಗೆ ಫೋನ್ ಅಲೋ ಇಲ್ಲ. ನೋಡಿ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋ ಎಂಟ್ರಿ ಅಂತ. ಅದು ಮತ್ತು ಗರ್ಭಗುಡಿ ಈಚೆಗೆ ಬಂದರೆ ಇಲ್ಲೊಂಥರ ಹಾಲ್ ಥರ ಎಲ್ಲ ದೇವ್ರುಗಳು ಮತ್ತೆ ಇದೆ. ಇದು ಉತ್ಸವ ಮೂರ್ತಿ ಅನ್ಕೋತೀನಿ. ಇದು ಕಲ್ಯಾಣೋತ್ಸವ ಏನೋ ಇದು ನಡೀತಾ ಇತ್ತು. ನಾವು ಆ ಪ್ಲೇಸ್ ನೋಡಿಕೊಂಡು ನೆಕ್ಸ್ಟು ಇಸ್ಕಾನ್ ಟೆಂಪಲ್ಗೆ ಹೋದ್ವಿ, ತಿರುಪತಿಯಲ್ಲಿರೋದು. ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದರಿಂದ ನಾವು ಅರ್ಜೆಂಟಲ್ಲಿ ಹೋದ್ವಿ. ಫೋನ್ ಮತ್ತು ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ನೆಕ್ಸ್ಟು ಇಲ್ಲಿ ಟೋಕನಿಗಂತ ಬಂದ್ವಿ. ನಾವು ಆ್ಯಕ್ಚುಲಿ ಹೋಗಿದ್ದು ಸರ್ವದರ್ಶನಕ್ಕೋಸ್ಕರ. ಅವರು ಪಾಪ ಟ್ರೈ ಮಾಡಿದರು ಒಂದು 2 months ಮುಂದೆನೇ ಟಿಕೆಟ್ಸ್ ಸಿಕ್ಕುತ್ತೇನೋ ಅಂತ, ಬಟ್ ಎಲ್ಲ ಬುಕ್ ಆಗೋಗಿದ್ದರಿಂದ ನಮ್ಮ ಮಾಮೂಲಿ ಸರ್ವದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೋತೀವಲ್ಲ ಆ ಥರನೇ ಹೋದ್ವಿ. ಆದರೆ ನಾವು ಹೋದಾಗ ಒಂದು 12:30 ಆ ಟೈಮ್ ಆಗಿತ್ತು. ಅಲ್ಲಿ ಆವಾಗಲೇ ಫುಲ್ಲು ಆ ಲೈನ್ ಎಲ್ಲ ತುಂಬೋಗಿ ಮತ್ತು ಮುಂದಕ್ಕೂ ಕೂತ್ಕೊಬಿಟ್ಟಿದ್ರು ಜನಗಳೆಲ್ಲ. ನಾವು ಟಿಕೆಟ್ಗೋಸ್ಕರ ನಿಂತ್ಕೊಂಡಿದ್ದು ಬಂದು ಭೂದೇವಿ ಕಾಂಪ್ಲೆಕ್ಸ್ ಅಂತ. ಯಪ್ಪ ಫುಲ್ ರಶ್ ಇತ್ತು. ಆದರೆ ನಮಗೆ ಆವಾಗ ಹೋಲಿಸ್ಕೊಂಡ್ರೆ ಇವಾಗೆಲ್ಲ ಅಲ್ಲಿ ತುಳಿದಾಟನೇ ನಡೀತಾ ಇದೆಯಲ್ವಾ, ಅಷ್ಟಿರಲಿಲ್ಲ ಬಟ್ ಇತ್ತು, ಫುಲ್ ಇತ್ತು. ನಾನು ಇವಾಗ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಗ ಬಂದು 2 ಗಂಟೆ 2:30 ಆಗಿತ್ತು ಆ ಟೈಮಿಂಗಲ್ಲಿ. ಇನ್ನು ನಾವು ಕ್ಯೂ ಅಲ್ಲಿ ಹೋಗ್ತಾನೇ ಇದ್ವಿ. 12:30ಗೆ ನಿಂತ್ಕೊಂಡವರು. ನಾನು ಸ್ಟ್ರೈಟಾಗಿ ನಿಂತಿದ್ದವಳು ಕ್ರಾಸ್ ಆಗಿಬಿಟ್ಟಿದ್ದೀನಿ, ಆ ಥರ ನುಗ್ಕೊಂಡು ಹೋಗ್ತಾಯಿದ್ರು. ನೋಡಿ ಎಷ್ಟು ವಯಸ್ಸಾದರೂ ಇಲ್ಲ ಮಕ್ಕಳಿದ್ರು ಏನು ಮಾಡಿದ್ರು ಹಿಂಗೆ ನಿಂತ್ಕೊಂಡೇ ಟಿಕೆಟ್ ಇಸ್ಕೊಳ್ಳೋಂಗಾಯಿತು. ನಾವು ಮತ್ತೆ ಹೊರಗಡೆ ಬರೋ ಅಷ್ಟೊತ್ತಿಗೆ 3:30-4 ಗಂಟೆ ಆಗೇ ಹೋಯಿತು.
ಆ್ಯಕ್ಚುಲಿ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದು, ಬಟ್ ನಮ್ಗೆ ಅಲ್ಲೇ ಫುಲ್ ಸುಸ್ತಾಗೋಯ್ತು ಆ ಕ್ಯೂಯಲ್ಲಿ ನಿಂತು. ಮತ್ತು ಅವ್ರ ರಿಲೇಷನ್ಸ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ನಾವು ಅದೇ ಕ್ಲಾತ್ಸ್ ಹಾಕ್ಕೊಂಡ್ವಿ. ಯಾಕಂದರೆ ನಾನು ನಮ್ಮ ಹಸ್ಬೆಂಡ್ ಮುಡಿ ಕೊಡೋದ್ರಿದ್ರು, ನಾನು ನನ್ನ ಮಗಳು 3 ಕತ್ರಿ ಅಂತಾರಲ್ಲ ಆ ಥರ ಕೊಡೋದಿತ್ತು. ಮತ್ತು ಡ್ರೆಸ್ ಚೇಂಜ್ ಮಾಡಲೇಬೇಕು ಹೆಂಗೋ ಸ್ನಾನ ಮಾಡಿಬಿಟ್ಟು ಅಂತ ಅದೇ ಕ್ಲಾತ್ಸ್ ಹಾಕ್ಕೊಂಡು ಮತ್ತೆ ಬಂದ್ವಿ. ಇಲ್ಲಿ ನೋಡಿ ಕಾರ್ಗಳು, ಇಲ್ಲಿ ಫಸ್ಟು ಎಂಟ್ರೆನ್ಸ್ ಆಗ್ತಾರೆ ಅಲಿಪಿರಿ ಟೋಲ್ ಗೇಟ್ ಅಂತಾರೆ. ಇಲ್ಲಿ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಬ್ಯಾಗೇ ಆಗಲಿ ಮತ್ತು ನಾವು ಎತ್ಕೊಂಡು ಹೋಗಿದ್ದು ಹ್ಯಾಂಡ್ ಬ್ಯಾಗ್ಸು ಎಲ್ಲ ಬ್ಯಾಗ್ಗಳು ಚೆಕ್ ಮಾಡಿ ಅಲ್ಲಿಂದ ಕಾರು ಎಲ್ಲ ಬರೋ ಅಷ್ಟೊತ್ತಿಗೆ ಅಲ್ಲೇ 1 ಅವರ್ ವೇಸ್ಟ್ ಆಗುತ್ತೆ. ನಾವು ಹೋದಾಗ ಬಿಸಿಲಿದ್ರೂ ಚಳಿ ಇತ್ತು. ತಿರುಪತಿ ಅಂದ್ರೇ ಒಂದೊಂದ್ಸಲಿ ಭಯ ಆಗುತ್ತೆ. ನಾವು ಇಷ್ಟೆಲ್ಲ ಕಷ್ಟ ಬಿದ್ಕೊಂಡು ಆ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ಮೇಲೆ ಹೋಗಿ ಮತ್ತೆ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಹೋದ್ರೂ ದೇವರು ನಿಜವಾಗ್ಲೂ 1 ಸೆಕೆಂಡ್ ಕೂಡ ನೋಡೋಕೆ ಬಿಡಲ್ಲ. ತಳ್ಳಿ ಹಾಕ್ಬಿಡ್ತಾರೆ ಆ ಕಡೆಗೆ. ಆದರೂ ಮನೆ ದೇವರು ಅಂದರೆ ವರ್ಷಕ್ಕೆ ಒಂದ್ಸಲಿ ಆದರೂ ಹೋಗಲೇಬೇಕು ಅಂತಾರಲ್ಲ, ಎಷ್ಟೇ ಕಷ್ಟ ಆದರೂ ಏನಾದರೂ ಹೋಗಲೇಬೇಕು. ನೆಕ್ಸ್ಟು ಅಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂದರೆ ಕಾರಲ್ಲೇ. ಇದು ಬಂದು AC ಬಸ್ ಅನ್ಕೋತೀನಿ. ಕೆಳಗಡೆಯಿಂದ ಅಂದರೆ ತಿರುಪತಿಯಿಂದ ತಿರುಮಲಕ್ಕೆ ಕರ್ಕೊಂಡು ಹೋಗೋದು. ಅಲ್ಲಿ ನೋಡಿ ವ್ಯೂ ಎಲ್ಲ ಸಖತ್ತಾಗಿರುತ್ತೆ. ನಾವು ತಿರುಮಲಗೆ ಮೆಟ್ಲು ಹತ್ಬೇಕಂದ್ರೆ 2 ಆಪ್ಷನ್ಸ್ ಇರುತ್ತೆ. ಒಂದು ಅಲಿಪಿರಿ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ. ಶ್ರೀವಾರಿ ಮೆಟ್ಲು ಅಲಿಪಿರಿಗೆ ಹೋಲಿಸ್ಕೊಂಡ್ರೆ ಕಮ್ಮಿನೇ, ಆದರೆ ಅಲ್ಲಿ ಹೆಂಗಂದರೆ ಒಂದೇ ಸಮನೆ ಮೆಟ್ಲಿರುತ್ತೆ. ಅದು ನಾವು ಮೆಟ್ಲು ಹತ್ತೋದು ಚೆನ್ನಾಗಿ ಗೊತ್ತಾಗೋಗುತ್ತೆ. ಫುಲ್ ಕಾಲು ನೋವು ಎಲ್ಲ ಬರುತ್ತೆ. ಅಂದರೆ ಅಲಿಪಿರಿಯಲ್ಲಿ ಹೆಂಗಂದರೆ ಮೆಟ್ಲು ಇರುತ್ತೆ, ಸ್ವಲ್ಪ ದೂರ ರೋಡ್ ಇರುತ್ತೆ, ಬಟ್ ತುಂಬ ದೂರ ಇರುತ್ತೆ. ಆದರೂ ಗೊತ್ತಾಗಲ್ಲ, ಅಲ್ಲಲ್ಲಿ ಅಂಗಡಿಗಳಿರುತ್ತೆ, ಎಲ್ಲ ಇರುತ್ತೆ. ಫಸ್ಟ್ ಆದರೆ ಹೋಗ್ಬೇಕಾದ್ರೆ ಜಿಂಕೆ ಪಾರ್ಕು ಎಲ್ಲ ಬರೋದು. ಇವಾಗ ಜಿಂಕೆ ಪಾರ್ಕ್ ಇಲ್ಲ ಅನಿಸುತ್ತೆ. ಬಟ್ ನನ್ನ ಕೇಳಿದ್ರೆ ನಾನು ಅಲಿಪಿರಿನೇ ಸಜೆಸ್ಟ್ ಮಾಡ್ತೀನಿ. ಶ್ರೀವಾರಿ ಮೆಟ್ಲು ಕಮ್ಮಿನೇ ಇರುತ್ತೆ ಮೆಟ್ಲು, ಬಟ್ ನಾವು ಹತ್ತೋದು ಚೆನ್ನಾಗಿ ಗೊತ್ತಾಗೋಗುತ್ತೆ. ಇವಾಗ ನಾವು ಬೆಟ್ಟದ ಮೇಲೆ ಬಂದ್ವಿ. ಬೆಟ್ಟದ ಮೇಲೆ ಬರ್ತಿದ್ದಂಗೆ ನೋಡಿ ಇಲ್ಲಿ ವಾಟರ್ ಫೌಂಟೇನ್ ಥರ, ಮತ್ತು ಇದು ಒಂದು ಟೋಲ್ ಗೇಟ್, ಅಲ್ಲಿ ಬೆಟ್ಟದ ಮೇಲಿನ ಟೋಲ್ ಗೇಟು. ನೆಕ್ಸ್ಟ್ ನಾವು ಅಲ್ಲಿ ಗೆಸ್ಟ್ ಹೌಸ್ಗೆ ಹೋಗಿ ರೂಮ್ ಮಾಡಿರ್ತೀವಲ್ಲ, ಅಲ್ಲಿಗೋಗಿ ಚಕ ಅಂತ ಅಲ್ಲೇ ರೂಮ್ ಹತ್ರನೇ ಇದಿತ್ತು ಮುಡಿ ಕೊಡೋದು. ಅಲ್ಲೆಲ್ಲ ಮುಡಿ ಕೊಟ್ಟು ನೆಕ್ಸ್ಟು ನಮಗೆ 6 ಗಂಟೆ ಸ್ಲಾಟ್ ಇತ್ತು. ಬಟ್ ನಾವು ಮುಂಚೆನೇ ಹೋದ್ವಿ, ಬೇಗ ಬಿಡ್ತಾರೆ ಅಂತ ಹೋದ್ವಿ. ನಾವು ಹೋಗಿ ಒಂದು 5 ಗಂಟೆಗೆ ಹೋದವರು ಕ್ಯೂ ಅಲ್ಲಿ ಎಷ್ಟು ದೂರ ಕ್ಯೂ ಇತ್ತು ಅಂದರೆ ನಾವೆಲ್ಲ ಆಲ್ಮೋಸ್ಟ್ ಒಂದು 11 ಕಿಲೋಮೀಟರ್ಸ್ ನಡೆದಿರ್ತೀವಿ. ಫುಲ್ಲು ಚಳಿ, ಮಳೆ, ಫುಲ್ ಮಂಚು. ನಮ್ಮ ಜೊತೆಗೆ ಪಾಪ ಚಿಕ್ಕ ಪಾಪು ಇತ್ತಲ್ಲ, ಅದಂತೂ ಎಷ್ಟು ಸಫರ್ ಆಗಿದೆ ಅಂದರೆ ಆ ಚಳಿಗೆ. ಪಾಪ ಮಗುಗೆ ನಡ್ಕನೇ ಉಟ್ಕೊಬಿಡ್ತು. ಪಾಪ ಆಂಟಿ ಕೂಡ ಅಷ್ಟು ದೂರನೂ ನಡ್ಕೊಂಬಂದಿದ್ದಾರೆ ಆ ಚಳಿಯಲ್ಲಿ ಎಲ್ಲನೂ. ಆದ್ರೂ ತುಂಬ ಕ್ಯೂ, ವರ್ಸ್ಟ್ ಅನಿಸ್ಬಿಡ್ತು ನಮಗೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಅಷ್ಟೆಲ್ಲ ಕಷ್ಟ ಬಿತ್ಕೊಂಡು ಹೋದ್ರೂ ದೇವ್ರನ್ನ 1 ಸೆಕೆಂಡ್ ಕೂಡ ನೋಡೋಕೆ ಬಿಡಲ್ಲ, ತಳ್ಳಿ ಹಾಕ್ಬಿಡ್ತಾರೆ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 1 o'clock ಆಗಿತ್ತು, ಮಿಡ್ನೈಟು. ಆ ಟೈಮಲ್ಲಿ ಅಲ್ಲಿ ಹೆಂಗಿತ್ತು ಅಂದರೆ ಒಬ್ರೇನಾದರೂ ನಿಂತ್ಕೊಂಡ್ರೆ ಇನ್ನೊಬ್ರು ಕಾಣಿಸಲ್ಲ, ಅಷ್ಟು ಫುಲ್ ಮಂಚು ಕವರ್ ಆಗೋಗಿತ್ತು. ಅಂದರೆ ನಾವು ಡಿವೈಡ್ ಆಗೋಗಿದ್ವಿ, ಒಬ್ಬೊಬ್ರು ಒಂದೊಂದು ಕಡೆ ಹೊಟ್ಟೋದ್ವಿ. ನಮ್ಮದೊಂದು ಬ್ಯಾಚ್ ಇತ್ತು, ಅವ್ರು ನಾವೆಲ್ಲ ಒಂದು ಕಡೆ ಇದ್ದರೆ ಇನ್ನೊಂದು ಬ್ಯಾಚ್ ಇನ್ನೊಂದು ಕಡೆ ಆಗೋಗಿತ್ತು ಆ ಥರ. ಮತ್ತು ಆ ಫೋನ್ ಯಾವುದು ಎತ್ಕೊಂಡು ಹೋಗಿಲ್ಲ, ಅವ್ರ ಕಮ್ಯುನಿಕೇಷನ್ ಎಲ್ಲ ಇದಾಗೋಗಿತ್ತು. ಸರಿ ಹೆಂಗೋ ಮಾಡಿ ಎಲ್ಲ ಮತ್ತೆ ಜೊತೆಗೆ ಸೇರಿಕೊಂಡು ನಾವು ಮತ್ತೆ ರೂಮ್ಗೆ ಹೋಗೋ ಅಷ್ಟೊತ್ತಿಗೆ 3:30-4 ಗಂಟೆ ಆಗೇ ಹೋಯ್ತು, ಬೆಳಗಿನ ಜಾವ.
ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಮಾರ್ನಿಂಗ್ ಎದ್ದು ನಾವು ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಿರಲಿಲ್ಲ. ಫಸ್ಟು ನಾವು ದೇವ್ರು ನೋಡೋಕ್ಕಿಂತ ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ದೇವ್ರ ಹತ್ರ ಹೋಗ್ಬೇಕಂತೆ. ನಾವು ಅದು ಮಾಡೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ. ಬೆಳಗ್ಗೆ ಆದರೂ ಹೋಗೋಣ ಅಂದರೆ ಬೆಳಗ್ಗೆನೂ ವಿಪರೀತ ರಶ್ಶು, ಇನ್ನು ಹೋಗೋಕ್ಕಾಗಲ್ಲ ಬಿಡು ಅಂದ್ಬಿಟ್ಟು ಈಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಇದು ಪುಷ್ಕರಣಿ ಕಲ್ಯಾಣಿಗೆ ಬಂದು ಅಲ್ಲೊಂದು ಸ್ವಲ್ಪ ನೀರೆಲ್ಲ ಚುಮ್ಸ್ಕೊಂಡು ಮತ್ತೆ ನಾವು ಹೊರಟ್ವಿ. ನಮ್ಮದು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಮುಡಿ ಕೊಟ್ಟು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಹಂಗೆ ಕ್ಯೂ ಜಾಯ್ನ್ ಆಗೋಣ ಅಂತ. ಬಟ್ ನಮ್ಗೆ ಕೊಟ್ಟಿದ್ದು ಸ್ಲಾಟಲ್ಲಿ ಆ ಕ್ಯೂ ಎಲ್ಲೋ ಇತ್ತು, ದೇವಸ್ಥಾನ ಎಲ್ಲೋ ಇತ್ತು, ಅದೆಲ್ಲ ಮಾಡೋಕ್ಕೆ ಆಗಿಲ್ಲ. ಹೋಗ್ಲಿ ಬಿಡು ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಮುಗಿಸ್ಕೊಂಡು ತಿರುಮಲಕ್ಕೆ ಬಂದಮೇಲೆ ಶಾಪಿಂಗ್ ಮಾಡದೇ ಇರ್ತೀವ. ಇದು ಶಾಪಿಂಗ್ ಸ್ಟ್ರೀಟು. ಇದರಿಂದನೇ ಇದು ವೆಂಕಬಮ್ಮ ಅನ್ನಛತ್ರ ಊಟ ಹಾಕ್ತಾರಲ್ಲ ಅದೇ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಊಟ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಆದರೂ ನಮ್ಮ ಅದೃಷ್ಟನೋ ಏನೋ ಊಟ ಸಿಕ್ತು. ಊಟ ಮಾಡಿಕೊಂಡೇ ಮತ್ತು ನಾವು ವಾಪಸ್ ಹೊರಟಿದ್ದು. ಮತ್ತು ನಾವು ವಾಪಸ್ಸು ಕೆಳಗಡೆ ಇಳಿತಿದ್ದೀವಿ. ನಾವು ಕೆಳಗಡೆ ಇಳಿಬೇಕಾದ್ರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕತ್ತೆ. ಇದು ಆ್ಯಕ್ಚುಲಿ ಅಲಪಿರಿ ಮೆಟ್ಲ ಮಾರ್ಗದಲ್ಲಿ ಹೋಗ್ತೀವಲ್ಲ ಆ ಟೈಮಲ್ಲಿ ಈ ಆಂಜನೇಯ ಸ್ವಾಮಿ ಸಿಕ್ಕತ್ತೆ. ಮತ್ತು ನಾವು ಆ ಮೆಟ್ಲು ಹತ್ತಕ್ಕಾಗಲಿಲ್ವಲ್ಲ, ನಾವು ಮತ್ತೆ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಇದು ಇಳಿಬೇಕಾದ್ರೆ ಸಿಕ್ಕತ್ತೆ ನೋಡಿಕೊಂಡು ಮತ್ತು ಅಲ್ಲಿಂದ ವಾಪಸ್ ಹೊರಟ್ವಿ. ಅಲ್ಲಿ ನೋಡಿ ತಿರುಪತಿ ಸಿಟಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇದು ವಾಪಸ್ ನಾವು ತಿರುಪತಿಗೆ ಇಳಿದ್ಬಿಟ್ವಿ. ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.